ಚಿಕ್ಕೋಡಿ ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ವಿಜಯ ಕುರಿತು ಮಹತ್ವದ ಸಭೆಯನ್ನು ನಡೆಸಲಾಗಿದ್ದು, ಈ ಸಭೆಯಲ್ಲಿ ಎಸ್.ಎಂ. ಭಗದೂಮ್ ಅಂಕಲಿ ಇವರು ಮಾತನಾಡಿದ್ದಾರೆ. ಈಗಾಗಲೇ ಸತತವಾಗಿ 25-26 ವರ್ಷಗಳಿಂದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ಹೋರಾಟ ಮಾಡುತ್ತದೆ ಬಂದಿದ್ದಾರೆ. ಇನ್ನು ಹಲವಾರು ಮುಖಂಡರು ಹಿರಿಯರು ಹೋರಾಟ ಮಾಡುತ್ತಲೇ ಬಂದಿದ್ದು, ಆದರೂ ಕೂಡ ಯಾವುದೇ ಸರ್ಕಾರ ಇದಕ್ಕೆ ಸ್ಪಂದಿಸಿಲ್ಲ. ಆದರೆ ಇನ್ನು ಮುಂದೆ ಈ ರೀತಿಯಾಗಿ ಹೋರಾಟವಾಗಬಾರದು. ಎಲ್ಲ ಹೋರಾಟಗಳು ಒಕ್ಕಟ್ಟಿನಿಂದ ಆಗಬೇಕು. ಎಲ್ಲ ಗ್ರಾಮೀಣ ಸಾರ್ವಜನಿಕರು, ಸಂಘಟನೆಯ ಮುಖಂಡರು, ಸಂಗಡಿಗರು ಹಾಗೂ ತಾಲೂಕಿನ ಮುಖಂಡರು ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮಾಡಬೇಕೆಂದಿದ್ದಾರೆ. ಇದೇ ವಿಷಯ ಕುಳಿತುಕೊಂಡು ಕೆಲವು ಪತ್ರಕರ್ತರು ಪ್ರಶ್ನೆಗಳನ್ನು ಮಾಡಿದ್ದು, ಜಿಲ್ಲೆಗಾಗಿ ಹೋರಾಟ ನೀಡಬೇಕಾದರೆ ನಂತರ 10-15 ಜನರನ್ನು ತೆಗೆದುಕೊಂಡು ಹೋರಾಟ ಕೇಳಿದರೆ ಜಿಲ್ಲೆಯಾಗುವುದು ಸಾಧ್ಯವಿಲ್ಲ. ಆದ್ದರಿಂದ ಸಾವಿರಾರು ಜನ ಸಂಖ್ಯೆಯಲ್ಲಿ ಕೂಡಿ ಹೋರಾಟ ಮಾಡಬೇಕು. ಜಿಲ್ಲೆಯಾಗುವವರೆಗೂ ಹಿಂಜರಿಯಬಾರದು. ಇದು ಬೇಡಿಕೆಯಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಸಂಜು ಬಡಿಗೇರ್, ಜಿಲ್ಲಾ ಗೌರವ ಅಧ್ಯಕ್ಷರಾದಂತಹ ಹಾಗೂ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮತ್ತು ಗೌರವ ಅಧ್ಯಕ್ಷರಾದಂತಹ ಸಂಜಯ್ ಪಾಟೀಲ್ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ದರು. ಮುಖಂಡರಿರ್ಬೋದು, ಯಾವುದೇ ರಾಜಕಾರಣಿಗಳಿರ್ಬೋದು, ದಯವಿಟ್ಟು ಈ ಪತ್ರಕರ್ತರ ಇದರ ಮೂಲಕ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಇಮ್ಮಿಡಿಯೇಟ್ ಆಗಿ ನೀವೆಲ್ಲರೂ ಕಾರ್ಯಪ್ರವೃತ್ತರಾಗಿ ಎಲ್ಲರೂ ಏನು ಮಾತು ಹೇಳಿದಾರಲ್ಲ ಇಷ್ಟು ದಿವಸ, ಎಲ್ಲರೂ ನಿಮ್ಮ ಒಂದು ಮಾತಿಗೆ ಬದ್ಧರಾಗಿ ಇವತ್ತು ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡಿ ಇಮ್ಮಿಡಿಯೇಟ್ ಆಗಿ ಇದರ ಕಾರ್ಯಪ್ರವೃತ್ತರಾಗಬೇಕು. ಇಮ್ಮಿಡಿಯೇಟ್ ಆಗಿ ಇದು ಜಿಲ್ಲೆ ಆಗಲೇಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ಚಿಕ್ಕೋಡಿ ವಿಸ್ತೀರ್ಣವಾಗಲಿ, ಸಾಮಾಜಿಕವಾಗಿ, ಭೌಗೋಳಿಕವಾಗಿ, ಜನಸಂಖ್ಯೆ ವೈಸ್ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ ಇದೆ. ಈ ಒಂದು ದೊಡ್ಡ ಜಿಲ್ಲೆಯನ್ನು ವಿಭಜಿಸಿ ಆಡಳಿತಾತ್ಮಕವಾಗಿ ಆಗಲಿ ಜನತೆ 10ರಿಂದ 160 ಕಿಲೋಮೀಟರ್ ಬೆಳಗಾವಿಗೆ ಹೋಗಬೇಕಂತ ಪರಿಸ್ಥಿತಿ ಇದೆ ಅನ್ನೋದು ಜನರಿಗೆ ಗೊತ್ತಿದೆ, ಸರ್ಕಾರ ಗೊತ್ತಿದೆ. 40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಹೆಂಗೆ ಬರ್ತದೆ ಅದು ಕೇಳ್ತಾರೆ. ಇವತ್ತು ಕೇಳಿದ್ರೆ ನಮ್ಗೆ ಸಂತೋಷ ಇದೆ. ಅವರು ಕೇಳೋದು ಅಥವಾ ವಿಷಯಗಳನ್ನ ತರಿಸಿಕೊಂಡು ಚರ್ಚೆ ಮಾಡೋದು ಬಹಳ ಸಂತೋಷದ ವಿಷಯ ಇದೆ. ಆದರೆ ಅದನ್ನು ಈಗ ಏನಂದ್ರೆ ಕೃತಿ ಒಳಗೆ ಬರಬೇಕು. ಬರೀ ಒಂದು ಸಮಿತಿ ಒಂದು ರಿಪೋರ್ಟ್ ತರಿಸ್ಕೊಂಡು ಇಟ್ಕೊಂಡ್ರೆ ನೀವೆಲ್ಲ ಆಯ್ತಪ್ಪ ರಿಪೋರ್ಟ್ ತರಿಸಿಟ್ಟಿದ್ದೀವಿ, ಆಯ್ತು ನೀವು ಮುಂದಾಗ್ರಿ ನಾವು ನೋಡ್ತೀವಿ ಅಂತಕ್ಕಂಥದ್ದು ವಿಷಯ ಇಷ್ಟು ದಿವಸ ಹೇಳಿದ್ರಲ್ಲ, ಅದೆಲ್ಲ ಬೇಡ. ಈ ರಿಪೋರ್ಟ್ ತರಿಸಿದ್ರಲ್ಲೋ ಬಹಳ ಸಂತೋಷದ ವಿಷಯ. ರಿಪೋರ್ಟ್ ತರಿಸ್ಕೊಳ್ರಿ. ನಿಮ್ಗೆ ಮತ್ತೇನಾದ್ರು ಬೇಕಾದ್ರೆ ನಮ್ಮ ಭಾಗದ ಜನರ ವತಿಯಿಂದ ಅಥವಾ ಏನಾದರೂ ಬೇಕಾಗಿದ್ರೆ ನಾವು ಸಹ ಸಹಕಾರ ಮಾಡಲಿಕ್ಕೆ ಆ ಒಂದು ನಿಟ್ಟಿನೊಳಗೆ ನೀವು ಇಮಿಡಿಯೇಟ್ ಆಗಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಅನ್ನೋದು ನಮ್ದು ಆಸೆ. ಹೆಸರು ಹೇಳ್ಕೊಂಡು ಬಂದು ಜಿಲ್ಲಾ ಆಗಬೇಕು ಉಪಯೋಗ ಅಂತ ಈಗ ಅವ್ರು ತಮ್ಗೆ ಜಿಲ್ಲಾ ಬೇಕಂತ ಅದ್ರ ಬಗ್ಗೆ ನೋಡ್ರಿ, ಇದಕ್ಕೆ ಹೆಂಗಿದೆ ಅಂತಂದ್ರೆ ಎಷ್ಟು ನಾವು ಇನ್ನೂ ಟೈಮ್ ಬಿಡ್ತೀವಲ್ಲ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.